ಹೇಳ್ತಿರುವಾಗಲೇ ಕನ್ನಡ ಪಬ್ಲಿಷರ್ಸ್ ಮಾತ್ರ ನಿರಂತರವಾಗಿ ಕನ್ನಡ ಸೇವೆಯನ್ನು ಮುಂದುವರಿಸ್ತಾ ಇದ್ದಾರೆ. ಅದಕ್ಕಾಗಿ ಮತ್ತೊಮ್ಮೆ ಈ ಕೆಲವು ದಿವಸಗಳ ಹಿಂದೆ, ಸುಮಾರು ಒಂದು ತಿಂಗಳ ಹಿಂದೆ, ದೊಡ್ಡೇಗೌಡರು ಫೋನ್ ಮಾಡಿ ಈ ಥರ ಒಂದು ಪುಸ್ತಕ 15 ಪುಸ್ತಕವನ್ನು ಬಿಡುಗಡೆ ಮಾಡಬೇಕು ಅಂತಂದಾಗ ನನಗೆ ಮೊದಲು ಹೊಳೆದಿದ್ದು ಅನಿಸಿದ್ದು ಕನ್ನಡದ ಒಂದು ಗಾದೆ, ಕಬ್ಬಿಣದ ಅಂಗಡಿಯಲ್ಲಿ ನೊಣಕ್ಕೆ ಕೆಲಸ. ನನಗೂ ಈ ಕಾದಂಬರಿ ಲೋಕಕ್ಕೆ ಏನು ಸಂಬಂಧ, ನಾನು ಯಾಕೆ ಪುಸ್ತಕ ಬಿಡುಗಡೆ ಮಾಡಬೇಕು? ಯಾಕಂದ್ರೆ ಇಲ್ಲಿರುವ ಅಷ್ಟೂ ಜನ ಘಟಾನುಘಟಿಗಳು, ದುಂಡಿರಾಜ್ ಅವರು 100 ಕಾದಂಬರಿಗಳು ಮೇಲೆ ಬರ್ತಿದ್ದಾರೆ, ಜೋಗಿಯವರು 100 ಕಾದಂಬರಿಗಳ ಮೇಲೆ ಬರ್ತಿದ್ದಾರೆ, ಡಾಕ್ಟರ್ ಗುರುಪ್ರಸಾದ್ ಅವ್ರದ್ದು 100 ಆಗಿದೆ, ಜಯಪ್ರಕಾಶ್ ಅವ್ರದ್ದು 15 ಆಗಿದೆ. ಹಂಗಿರುವಾಗ ನಾನೇನು ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ. ಅದು ಮೊದಲೇ ಹೆದರಿಕೆ. ಆದರೆ ಎರಡನೇ ಹೆದರಿಕೆ 15 ಪುಸ್ತಕಗಳನ್ನು ಕುರಿತು ಬಿಡುಗಡೆ ಮಾಡಬೇಕು. 15 ಪುಸ್ತಕಗಳನ್ನು ನಾನು ಹೇಳಿದೆ, ಓದೋದಂತೂ ಕಷ್ಟ, ಈಗಾಗಲೇ ವಯಸ್ಸಾಗಿರೋದನ್ನ ಹೆಚ್ಚು ಓದಕ್ಕಾಗೋದಿಲ್ಲ. ಎರಡನೇದಾಗಿ ಮೊದಲನೇ ಕಂತದಲ್ಲಿ ದೊಡ್ಡೇಗೌಡರು 7 ಪುಸ್ತಕ ಕಳಿಸಿದ್ರು. ಇಷ್ಟು ಹೇಳಿದ್ರೆ ಸಾಧ್ಯ ಅನ್ಸುತ್ತೆ. 3 ದಿನದಿಂದ ಇನ್ನೇಳು ಕಳಿಸಿ ಇದ್ರ ಬಗ್ಗೆನೂ ಮಾತಾಡಿ. ನಾನು ಖಂಡಿತ ಮಾತಾಡೋದಿಲ್ಲ ಪುಸ್ತಕದ ಬಗ್ಗೆ, ಏನ್ ಮಾತಾಡ್ಬೇಕು ಹೇಳಿ ಅಂತ. ಒಟ್ಟಾರೆ ಏನೋ ಈ ಅವರ ಮನೋಧರ್ಮದ ಕುರಿತು ಮಾತಾಡಿದ್ರೆ ಸಾಕು ಅಂತ, ಅದು ಪ್ರಾಯಶಃ ನನಗೆ ಕಷ್ಟದ ವಿಷಯ. ಪುಸ್ತಕಗಳ ಬಗ್ಗೆ ಹಾಗೆ ಕಣ್ಣೋಡಿಸ್ತಾ ಇದ್ದೆ. ಯಾವ ಪುಸ್ತಕವನ್ನು ಪೂರ್ಣವಾಗಿ ಓದಿಲ್ಲ, ಆದರೆ ಕೆಲವು ಲೇಖನಗಳನ್ನ ಓದಿದಾಗ ಅನ್ನಿಸ್ತಾ ಇತ್ತು. ಎಲ್ಲ ಪುಸ್ತಕಗಳನ್ನು ಓದುವ ಸಮಯ ಕಾಲಾವಕಾಶವೂ ಇರಲಿಲ್ಲ, ಪುಸ್ತಕ ಓದಲಿಕ್ಕೂ ಆಗಲಿಲ್ಲ. ಆದರೆ ಯಾವ ಒಂದು ಕೃತಿಯನ್ನು ಪೂರ್ಣವಾಗಿ ಓದಕ್ಕಾಗಲಿಲ್ಲ, ಯಾಕಂತಂದ್ರೆ ಮೊನ್ನೆ ಅಷ್ಟೇ ಬಂದಿದೆ, 3-4 ದಿವಸಗಳ ಹಿಂದೆ. ಕೆಲವು ಈ ಅನ್ನ ಬೆಂದಿದೆಯೋ ನೋಡೋದಕ್ಕೆ ಒಂದು ಕಾಲ ಇದು ಮಾಡಿ ಹೇಳ್ತಾರಲ್ಲ, ಆ ಥರದಲ್ಲಿ ಕೆಲವು ನೋಡಿದಾಗ ಈ ಪುಸ್ತಕಗಳ ಬಗ್ಗೆ ಒಂದು ಅಭಿಪ್ರಾಯ ಬಂತು. 2-3 ಕಾರಣಗಳಿಗೆ ಬಹಳ ಮಹತ್ವ ಅಂತ ಅನಿಸ್ತು. ಒಂದು ನೋಡಿ, 2 ಪುಸ್ತಕದ ಒಂದು ಉದಾಹರಣೆ ಕೊಡ್ತೇನೆ. ಒಂದು ಜಯಪ್ರಕಾಶ್ ಅವರ ಪುಸ್ತಕ. ಸಾಮಾನ್ಯ ವಿಷಯ ಹೇಳಿದ್ರೆ ಇದು ಆಕರ್ಷಕವಾಗಿ ಹೇಳಬಹುದೇ ಅಂತ ಅನುಮಾನ ಬರುತ್ತೆ, ವ್ಯಕ್ತಿತ್ವ ಬೆಳವಣಿಗೆ. ಆದ್ರೆ ಅದನ್ನು ಅವರು ಬಹಳ ಆಕರ್ಷಕವಾಗಿ ಬರಿತಾ ಹೋಗಿದ್ದಾರೆ. ಹಾಗೆ ಕ್ರೈಮ್ ಡೈರಿ ಅಂದ ತಕ್ಷಣ ನಮ್ಗೆ ಬರೋದು ನೆನಪಾಗೋದು ಈ ಸೀರಿಯಲ್ಗಳಲ್ಲಿ, ಟೆಲಿವಿಷನ್ ಬರ್ತಲ್ಲ ಕ್ರೈಮ್ ಡೈರಿ, ಬಹಳ ರೋಚಕವಾಗಿ ನಾವು ಹೋಗುವ ಕೊಲೆ ಮಾಡಿ ಬಂದ್ಬಿಡೋಣ ಅಷ್ಟು ರೋಚಕವಾಗಿ ಹೇಳ್ತಾರೆ. ಇಷ್ಟು ಚೆನ್ನಾಗಿರುತ್ತ, ಇಷ್ಟು ರೋಚಕವಾಗಿರುತ್ತ, ಹಾಗಾದ್ರೆ ಮಾಡೋಣ ಅಂತ. ಆದ್ರೆ ಗುರುಪ್ರಸಾದ್ ಅವರ ಶೈಲಿಯಲ್ಲಿ ಯಾವುದೇ ಒಂದು ರೀತಿಯ ಉದ್ವಿಗ್ನತೆ ಇಲ್ಲ, ಬಹಳ ನಿರ್ಲಿಪ್ತವಾಗಿ ಏನು ನಡೆದಿದೆ ಅದನ್ನ ಹೇಳ್ತಾ ನಮಗೆ ಕ್ರೈಮ್ ಹಿಂದಿನ ಕ್ರೌರ್ಯ ಆಗುವಾಗಿ ಮಾಡ್ತಾ ಹೋಗ್ತಾರೆ. ಸೊ ಇವೆರಡು ಯಾತಕ್ಕೆ ಉದಾಹರಣೆ ಕೊಡ್ತಾ ಇದ್ದೀನಿ ಅಂತಂದ್ರೆ, ಒಬ್ರು ರೋಚಕವಾಗಬಹುದಾಗಿದ್ದನ್ನ ಬಹಳ ನೇರವಾಗಿ ಯಾವುದೇ ರೋಚಕತೆ ಇಲ್ಲದೆ ಹೇಳ್ತಾರೆ, ಇನ್ನೊಬ್ರು ಬಹಳ ಏನಂತ ಹೇಳ್ತಾರೆ, ಇದಿಲ್ಲದೆ ಇರುವಾಗ ಸ್ವಾರಸ್ಯಕರವಾಗಿ ಇಲ್ಲದೆ ಇರಬಹುದಾದ ವಿಷಯವನ್ನ ಬಹಳ ಸ್ವಾರಸ್ಯಕರವಾಗಿ ಹೇಳ್ತಾ ಇದ್ದಾರೆ. ಇವೆರಡು ಬಹಳ ಇದು ದೊಂದಿಗಳಂತೂ ಹೇಳೋ ಅಗತ್ಯನೇ ಇಲ್ಲ. ಅವ್ರ ಹೆಸರು ಹೇಳ್ತಿದ್ದ ಹಾಗೆ ಎಲ್ಲ ನೀವು ಚಪ್ಪಾಳೆ ನಿಮಗೆಲ್ಲ ಗೊತ್ತಿದೆ ಅವ್ರಿಗೆ ಎಷ್ಟು ಒಳ್ಳೆಯ ಅಣಕು ಇದು ಚುಟುಕುಗಳನ್ನ ಬರೀತಾರೆ, ಎಷ್ಟು ಚೆನ್ನಾಗಿ ಅವರ ಪದ್ಯಗಳು ಇರುತ್ತೆ ಅಂತ ಹೇಳಿ. ಹಾಗಾಗಿ ಇದು ಒಂದು ರೀತಿಯಲ್ಲಿ ಬಹಳ ಆಕರ್ಷಕ ಅಂತ ಅನಿಸ್ತು ನನಗೆ ಈ 4. ಇನ್ನೊಂದು ಬಹಳ ಮುಖ್ಯ ಅನಿಸಿದ್ದು, ಕನ್ನಡದಲ್ಲಿ ಅಂತಲ್ಲ ಎಲ್ಲ ಇದರಲ್ಲೂ ಬಹುಶಃ ಸೃಜನಶೀಲ ಸಾಹಿತ್ಯಕ್ಕೆ ಕೊಟ್ಟಷ್ಟು ಮನ್ನಣೆಯನ್ನ ನಾವು ಈ ರೀತಿಯ ವೈಚಾರಿಕ ಲೇಖನಗಳಿಗೆ ಅಥವಾ ಇದಕ್ಕೆ ಕೊಡ್ತಾ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಕನ್ನಡದ ಇತ್ತೀಚಿನ ದಿನಗಳಲ್ಲಿ ತುಂಬಾ ವೈಚಾರಿಕ ಲೇಖನಗಳಿಗೆ ಮತ್ತು ಪುಸ್ತಕಗಳಿಗೆ ಬಹಳ ಮಹತ್ವ ಕೊಡ್ತಾ ಇದ್ದಾರೆ. ಅದನ್ನ ಬರೀ ಕೊಡೋದಷ್ಟೇ ಅಲ್ಲ, ಗಂಭೀರವಾಗಿ ತಗೊಂಡು ಅದನ್ನು ವಿಮರ್ಶಾತ್ಮಕವಾಗಿ ಬರೀತಾ ಹೋಗ್ತಾ ಇದ್ದಾರೆ, ವಿಮರ್ಶೆಗಳು ಬರ್ತಾ ಹೋಗ್ತಾ ಇದೆ. ಅದು ಒಂದು ಬಹಳ ಸ್ವಾರಸ್ಯಕರವಾದ ವಿಷಯ ಅಂತ ಅನಿಸ್ತು. 4ನೇದಾಗಿ ನನಗೆ MK ಅವ್ರ ಮಗ ಮಂಜುನಾಥ್ ಅವರ ಇಲ್ಲಿ ಉಪಸ್ಥಿತಿ ಇದೆ. ಅವರು MK ಅವರು ತೀರ್ಥಹಳ್ಳಿಯವರು, ನಾನು ತೀರ್ಥಹಳ್ಳಿಯವರೇ. ಹಾಗಾಗಿ ನನ್ನ ಬಾಲ್ಯದಿಂದಲೂ MK ಅವ್ರ ಬಗ್ಗೆ ಒಂದು ವಿಶೇಷವಾದ ಗೌರವ ಮತ್ತು ಇದಿತ್ತು. ಅದಲ್ಲದೆ
ಅವರು ನಮ್ಮ ಕುಟುಂಬಕ್ಕೆ ಸ್ವಲ್ಪ ಹತ್ತಿರದವರು. ಯಾಕಂತಂದ್ರೆ ನಮ್ಮ ಅಜ್ಜ ಅಲ್ಲಿಯ ಹೆಡ್ ಮಾಸ್ಟರ್ ಆಗಿದ್ದಾಗ MK ಇಂದ್ರವರು ಅಲ್ಲಿಯ ವಿದ್ಯಾರ್ಥಿನಿ ಆಗಿದ್ದಂತೆ, ಅದನ್ನು ಯಾವಾಗಲೂ ಹೇಳ್ತಾರೆ. ಆನಂತರ ಅವರ ಕೃತಿಗಳನ್ನು ನಾವು ಓದಿಯೂ ಬೆಳೆದವರು. ಈ ಸೀರೀಸ್ ಅಲ್ಲಿ ಇಲ್ಲದೇ ಇರೋ ಒಂದು ಪುಸ್ತಕ ನಮಗೆಲ್ಲ ಬಹಳ ಆಕರ್ಷಕವಾಗಿತ್ತು, ಅದು ತುಂಗಭದ್ರ. ಅದಿಲ್ಲ ಈ ಸೀರೀಸ್. ತುಂಗಭದ್ರ ಮೊದಲನೇ ಕಾದಂಬರಿ. ಅದರ ಪ್ರಕಟವಾಗಿದ್ದೇ, ಅದು ಬಂದದ್ದೇ ಬಹಳ ರೋಚಕ. ಅದರ ಒಂದು ಧಾರಾವಾಹಿ ಅಲ್ಲ, ಒಂದು ಇದಾಗಿ ಕಳಿಸಿದಂತೆ ಮನೋಹರ್ ಗ್ರಂಥಮಾಲೆಗೆ ಅದರ ಹಸ್ತಪ್ರತಿ ಕಳೆದು ಹೋಗಿ ಮತ್ತೆ ಅವರು ಪುನಃ ಬರೆಯುವಂತ ನೆನಪಿನಿಂದ ಬರೆದುಕೊಟ್ಟಂತ ಕಾದಂಬರಿ ಅದು. MK ಇಂದ್ರವರು ನೆನಪಿನಿಂದ ಬರೆದುಕೊಟ್ಟಂತ ಕಾದಂಬರಿ ನನಗೆ ಓದಿದಾಗ ಬಹಳ ಮನಸ್ಸಿಗೆ ಬಹಳವಾಗಿ ಕಾಡಿದ ಒಂದು ಕಾದಂಬರಿ ಅದು. ಯಾಕೆಂತಂದ್ರೆ ನಾನು ಅದೇ ಅದರಿಂದ ಅದರ ಅನೇಕ ಅಂಶಗಳು ನನಗೆ ಬಹಳ ಪರಿಣಾಮ ಬೀರಿತ್ತು. ಆ ಕಾರಣಕ್ಕಾಗಿ ಅದು ನನಗೆ ಕಾಡಿತ್ತು. ಇವತ್ತು ಜಾಗತಿಕ ಮಟ್ಟದಲ್ಲಿ ಕನ್ನಡ ಸಾಹಿತ್ಯ ಎಲ್ಲರ ಗಮನವನ್ನು ಸೆಳೆದಿದೆ. ಅದಕ್ಕೆ ಭಾನು ಮುಷ್ತಾಕ್ ಅವರ ಪುಸ್ತಕ, ದೀಪಾ ಬಾಸ್ತಿಯವರ ಅನುವಾದ ಕಾರಣ. ನಾನು ನನ್ನ ವೃತ್ತಿ ಸಂಬಂಧ ಬೇರೆ ಬೇರೆ ಭಾಷೆಯ ಕಥೆಗಳನ್ನ ಓದ್ತಾ ಇದ್ದಾಗ ನನಗೆ ಅನಿಸ್ತಾ ಇತ್ತು, ಈ ಕಥೆಗಳಿಗಿಂತ ನಾನು ಕನ್ನಡದಲ್ಲಿ ಓದಿದ ಕಥೆಗಳು ಎಷ್ಟೋ ಉತ್ತಮ ಮಟ್ಟದ್ದಲ್ವಾ. ಆದರೆ ಆ ಕಥೆಗಳಿಗೆ, ಆ ಕಾದಂಬರಿಗೆ ಸಿಕ್ಕ ಮನ್ನಣೆ ಈ ಕಾದಂಬರಿಗಳಿಗೆ ಯಾಕೆ ಸಿಕ್ಕಿಲ್ಲ ಅಂತ ಅನಿಸ್ತಾ ಇತ್ತು. ಅದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಅಂತಂದ್ರೆ, ನಮಗೆ ಸೂಕ್ತವಾದ ಅನುವಾದ ಸಿಗ್ತಾ ಇದೆ ಹೇಳೋದು. ಮರಳಿವಣಿಗೆ ಅಂತ ಒಂದು ಕಾದಂಬರಿಯನ್ನ 600-700 ಪುಟದ ಕಾದಂಬರಿಯನ್ನ ಅದು ಇಂಗ್ಲಿಷಿಗೆ 150 ಪುಟಗಳ ಕಾದಂಬರಿಯಾಗಿ ತಿಳಿಸಿದಾಗ ಆ ಕಾದಂಬರಿ ಯಾವ ಸೊಗಡು ನೀವು ಆ ಇಂಗ್ಲಿಷ್ ನಲ್ಲಿ ಓದೋದಿಲ್ಲ. ಹಾಗಿರುವಾಗ ಕನ್ನಡದ ಸೊಗಡನ್ನ ಹಿಡಿದಿದ್ದಷ್ಟೇ ಅಲ್ಲದೆ ಇಂಗ್ಲಿಷ್ಗೆ ಕನ್ನಡವನ್ನ ಸೇರಿಸಿ ಇಂಗ್ಲಿಷನ್ನ ಸಮೃದ್ಧ ಮಾಡಿರುವ ಒಂದು ಹೊಸ ರೀತಿಯ ಅನುವಾದ ಬಂದಿದೆಯಲ್ಲ, ಅದು ಬಹಳ ದೊಡ್ಡ ಸಂತೋಷದ ವಿಷಯ ಅಂತ ಅನ್ನಿಸ್ತು. ಅದು ನೋಡಿದಾಗ ನನಗೆ ಅನಿಸ್ತಾ ಇತ್ತು, ಕನ್ನಡದ ಇನ್ನೂ ಅನೇಕ ಕಾದಂಬರಿಗಳು, ಮೇರು ಕೃತಿಗಳು, ವೈಚಾರಿಕ ಲೇಖನಗಳು, ವಿಮರ್ಶೆಗಳು ಇಂಗ್ಲಿಷ್ಗೆ ಬರಬೇಕು. ನಮ್ಮಲ್ಲಿರುವ ಚಿಂತಕರು, ನಮ್ಮಲ್ಲಿರುವ ಲೇಖಕರು, ನಮ್ಮಲ್ಲಿರುವ ಸಮೃದ್ಧವಾದಂತಹ ಸಾಹಿತ್ಯ ಹೊರಗಡೆ ಗೊತ್ತಿಲ್ಲ. ನಾವು ಕನ್ನಡಕ್ಕೆ ಬಂದಾಗ ನಾವು ಹೇಳ್ತಿರ್ತೀವಿ ನಮಗೆ 8 ಜ್ಞಾನಪೀಠ ಬಂದಿದೆ ಅಂತ. ಆದ್ರೆ ಎಷ್ಟು ಜನರ ಕೃತಿ ಅದರ ನಿಜವಾದ ಶಕ್ತಿಯಲ್ಲಿ ಹೊರಗಡೆಯವರಿಗೆ ಗೊತ್ತಾಗಿದೆ ಅಂತಂದ್ರೆ, ಅನಂತಮೂರ್ತಿಯವರ ವೇದಿಕೆ, ಎಲ್ಲಾ ವೇದಿಕೆಯಿಂದ ಹೇಳ್ತಾರೆ, ಚೋಮನ ದುಡಿ ಪ್ರಾಯಶಃ ಯಾವುದು ನೋಬೆಲ್ ಅರ್ಹತೆ ಇದ್ದ ಕಾದಂಬರಿ. ನಮ್ಗೆಲ್ಲ ಅನ್ಸೋದು ಮನೆಗಳಲ್ಲಿ ಮದುಮಗಳು ಸೂಕ್ತವಾಗಿ ಬಂದಿದ್ರೆ, ಆ ಕಾಲದಲ್ಲಿ ಬಂದಿದ್ರೆ ಖಂಡಿತವಾಗಿಯೂ ನೋಬೆಲ್ಗೆ ಅರ್ಹವಾದಂತ ಒಂದು ಕೃತಿ ಅಂತ. ಅಥವಾ ದೇವನೂರವರ ಸಾಹಿತ್ಯ, ಅದು ನಾವು ಎಷ್ಟೇ ಹೇಳಿದ್ರು ಕೂಡ ಅದರ ನಿಜವಾದ ಪಠ್ಯ ಓದದೇ ಇದ್ರೆ ಅದು ಗೊತ್ತಾಗೋದಿಲ್ಲ ಪರಭಾಷೆಗಳಿಗೆ. ಆ ರೀತಿಯಲ್ಲಿ ಇವತ್ತು ಕನ್ನಡ ಸಾಹಿತ್ಯವನ್ನ ಬರೀ ಕನ್ನಡದ ಒಳಗೆ ಕನ್ನಡಿಗರಾದ ನಾವು ಮಾತ್ರ ಸಂಭ್ರಮಿಸೋದಲ್ಲ, ಅದರ ನಿಜವಾದ ಸೊಗಡನ್ನ, ಅದರ ಮೂಲ ಇದನ್ನ ಬೇರೆಯವರು ಆನಂದಿಸೋ ಹಾಗೆ ಅದನ್ನ ಅನುವಾದ ಮಾಡಬೇಕಾದಂತ ಅಗತ್ಯ ಬಹಳ ಇದೆ. ಇವತ್ತು ನಾವು ಹೊಸ ಹೊಸ ಲೇಖನಗಳನ್ನ ಮಾಡ್ತಾ ಹೋಗ್ತೀವಿ, ಆದ್ರೆ ಕನ್ನಡದ ಎಲ್ಲ ಮೇರು ಕೃತಿಗಳನ್ನ ಮತ್ತೊಮ್ಮೆ ಕನ್ನಡದಲ್ಲಿರುವ ಅಷ್ಟೇ ಸಶಕ್ತವಾಗಿ ಇಂಗ್ಲಿಷ್ ನಲ್ಲಿ ತರುವಂತ ಒಂದು ದೊಡ್ಡ ಸಹಾಯ ಇದು ಕೆಲಸವು ಆಗಬೇಕಾಗಿದೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ನಾವು ಇರೋ ಎಲ್ಲಾ ಲೇಖಕರು ನಾವು ಕನ್ನಡಿಗರಿಗೆ ಅದರ ಸೊಗಸು ಗೊತ್ತು, ಅದ್ರ ಹೊರಗಿನವರಿಗೆ ಗೊತ್ತಾ ಅಂತಂದ್ರೆ ಅದು ಆಗಿಲ್ಲ. ಅದು ಆಗಬೇಕು. ಅದಕ್ಕೆ ಈ ವೇದಿಕೆಯನ್ನ ಆ ಕಾರಣಕ್ಕಾಗಿ ಬಳಸ್ತಾ ಇದ್ದೀನಿ, ತಪ್ಪು ತಿಳ್ಕೊಳ್ಬೇಡಿ. ನನ್ನ ಭಾಷಣ ಬಹಳ ದೀರ್ಘ ಇರಲ್ಲ. ಇದು ಹೇಳ್ತಾನೆ ಒಂದು ಚುಟುಕ ಯಾಕೆ ಹೇಳ್ತೀನಿ ಅಂತಂದ್ರೆ, ದುಡಿಯುವಂತ ಒಂದು ಗಮನವನ್ನ ಚುಟುಕನ್ನು ಹೇಳಿ ಇದು ಮುಗಿಸ್ತೇನೆ. ನದಿ ದಾಟಲು ಬೇಕು ತೆಪ್ಪ, ಸಂಸಾರ ಸಾಗಿಸಲು ಅಲ್ಲ, ನದಿ ದಾಟಲು ತೆಪ್ಪ ಇರಬೇಕು. ನದಿ ದಾಟಲು ತೆಪ್ಪ ಇರಬೇಕು,
ಸಂಸಾರ ಸಾಗಿಸಲು ತೆಪ್ಪಗಿರಬೇಕು. ಹಾಗಾಗಿ ನಾನು ಈ ಸಮಾರಂಭದ ಗೌರವವನ್ನ ಹೆಚ್ಚಿಸಬೇಕಾದ್ರೆ ನಾನು ತೆಪ್ಪಗಿರಬೇಕು. ಧನ್ಯವಾದಗಳು ಸರ್, ಧನ್ಯವಾದಗಳು.